ನೋಡಿ, ಕಲಿಯುಗ ಅಂದರೆ ಇದೆ ಅಂತ ಕಾಣಿಸುತ್ತೆ. ಅಪಘಾತವಾಗಿ ಬಿದ್ದಿದ್ದಂಥ ವ್ಯಕ್ತಿಗೆ ಆತನ ಆಸ್ಪತ್ರೆಗೆ ಸಾಗಿಸುವ ಬದಲಿಗೆ ಅವನ ಮೊಬೈಲಿಂದ 80,000 ರೂಪಾಯಿ ಹಣವನ್ನು ಕದ್ದಿದ್ರಂತೆ ಈ ಪಾಪಿಗಳು. ಅಪಘಾತವಾಗಿ ಬಿದ್ದಿದ್ದ ವ್ಯಕ್ತಿಯ ಬಳಿ ದರೋಡೆಯನ್ನ ಮಾಡಿದ್ರು. ಒಂದಲ್ಲ ಎರಡಲ್ಲ 80,000 ರೂಪಾಯಿ ಅವನ ಅಕೌಂಟಲ್ಲಿದ್ದ ಹಣವನ್ನ ಕದ್ದಿದ್ರು. ಮೈಸೂರು ತಾಲೂಕಿನ ಕಡಕೋಳದ ಬಳಿ ಈ ಘಟನೆ ನಡೆದಿರುವಂಥದ್ದು. ರಮೇಶ್ ಮತ್ತು ಮನು ಎಂಬಾತನನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರಂತೆ. ಬಂಧಿಸೋದು ಮಾತ್ರ ಅಲ್ಲ, ಬೆಂಡೆತ್ತಿ ಅವರನ್ನ ಹೇಳ್ತೀವಿ. ಬೆಂಡೆತ್ತಿ ಕೆಲಸ ಮುಗಿಸಿ ಬರ್ತಿದ್ದಾಗ ಗಣೇಶ್ಗೆ ಅಪಘಾತ ಉಂಟಾಗಿದೆ. ಆಸ್ಪತ್ರೆಗೆ ಸೇರಿಸುವ ನೆಪದಲ್ಲಿ ಬಂದಿದ್ದಂತ ಇವರಿಬ್ರು ಯಾರು ಈಡೇಟ್ ಫೆಲೋಗಳು, ರಮೇಶ್ ಮತ್ತು ಮನು, UPA ಮೂಲಕ 80,000 ಹಣ ವರ್ಗಾವಣೆ ಮಾಡಿದ್ದಾರೆ. ಗಣೇಶನ ಆಸ್ಪತ್ರೆಗೆ ಸೇರಿಸದೆ ಎಸ್ಕೇಪ್ ಆಗಿದ್ದರಂತೆ. ರಾಕ್ಷಸರಿಗಾದ್ರೂ ಒಂದು ಕರುಣೆ ಇರುತ್ತೆ, ಇವರಿಗೆ ಅದು ಇಲ್ಲ. ಠಾಣೆಗೂ ದೂರು ದಾಖಲಿಸಿದಂತ ಗಣೇಶ್ ಸಹೋದರ ಬಂಧಿತರಿಂದ 80,000 ರೂಪಾಯಿ ಮತ್ತು 2 ಮೊಬೈಲ್ ಅನ್ನ ಇದೀಗ ವಶಕ್ಕೆ ಪಡಿಸಲಾಗಿದೆ. ಅಪಘಾತವಾಗಿ ಬಿದ್ದಿದ್ದಂತ ವ್ಯಕ್ತಿಯ ಬಳಿ ಇವರು ದರೋಡೆಯನ್ನ ಮಾಡಿದ್ದಾರೆ. ಅಪ್ಪ, ರಕ್ತ ಬರ್ತಾ ಇದೆ, ಆಸ್ಪತ್ರೆಗೆ ಸಾಕ್ಷಿ ಅಂತ ಹೇಳಿದ್ರೆ ನೋಡಿ, ಇವರಿಬ್ರೇ ಮುಖ ತೋರಿಸ್ತಾ ಇದ್ದೀವಿ. ಒಬ್ಬನ ಹೆಸರು ರಮೇಶ್ ಅಂತ, ಇನ್ನೊಬ್ಬನ ಹೆಸರು ಮನು ಅಂತ. ಇಂಥವ್ರು ಭೂಮಿಗೆ ಭಾರ ಅಂತ ಕರೀತಾರಲ್ಲ ಕೆಲವ್ರನ್ನೆಲ್ಲ, ಅದು ಇಂಥವ್ರನ್ನೇ ಕರೆಯೋದು, ಭೂಮಿಗೆ ಭಾರ ಇಂಥವರೆಲ್ಲ. ಅಪಘಾತವಾಗಿ ಬಿದ್ದಿದ್ದಾನೆ, ಪಾಪ ಒದ್ದಾಡ್ತಾ ಇದ್ದಾನೆ, ಅವ್ರನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ ಅಂತ ಅವನೇನೋ ಒಂದು ಇವ್ರನ್ನ ಕರೆದ್ರೆ, ಇವ್ರು ಹೋಗಿ ಅವನನ್ನ ಆಸ್ಪತ್ರೆಗೆ ಸೇರಿಸೋದು ಬಿಟ್ಟು ಅವನ ಫಿಂಗರ್ ಪ್ರಿಂಟನ್ನು ಯೂಸ್ ಮಾಡಿಕೊಂಡು UPIಯಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಅವನ ಅಕೌಂಟಲ್ಲಿ ಎಷ್ಟಿದೆ ಅಂತ ನೋಡಿ 80,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ದಾರಂತೆ. ಕಳ್ಳರು ಇವರು, ಕದೀಮರು ಇವರು. ಇಂತಹ ಪಾಪಿಗಳಿಗೆ ಖಾಲಿ ಅರೆಸ್ಟ್ ಮಾಡೋದಲ್ಲ, ಇವರಿಗೆ ಪಾಠ ಕಲಿಸಬೇಕು, ಪೊಲೀಸರ ಪಾಠ ಕಲಿಸಬೇಕು. ನಮ್ಮ ಕರ್ನಾಟಕ ಪೊಲೀಸರು ಅದಕ್ಕೆ ಶಕ್ತರಾಗಿ ಬಹಳ ಪ್ರಚಂಡವಾಗಿ ಅದನ್ನೆಲ್ಲ ಹ್ಯಾಂಡಲ್ ಮಾಡುವವರು, ಮಾಡಬೇಕಿದನ್ನೀಗ. 80,000 ಮಾನವೀಯತೆ ಮೆರೆಬೇಕಾದಂಥ ಜಾಗದಲ್ಲಿ ಕಳ್ಳತನ ಮಾಡ್ತಾರೆ ಅಂತ ಹೇಳಿದರೆ ಎಂಥ ವಿಕೃತಿ ಇರ್ಬೋದು, ಯೋಚನೆ ಮಾಡಿ.